ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬರ್ರಿ, ಮುಂಜಾನೆ ಟೈಮು 6:30 ಆಗೈತಿ. ನಮ್ಮ ಅಪ್ಪು ಸ್ಕೂಲಿಗೆ ಕಳಿಸ್ಬೇಕು. ಅವನಿಗೆ ನಾನು ಈಗ ಅವಲಕ್ಕಿ ಮಾಡೀನಿ. ಆಮೇಲೆ ನಮ್ಮ ಯಜಮಾನ್ರಿಗೆ ಹಾಲು ಕಾಸಿಟ್ಟೀನಿ. ನಮಗೇನೈತಿ ಆಮೇಲೆ ಬೇರೆ ನಾಷ್ಟ ಮಾಡ್ತೀನಿ. ಚಹಾ ಮಾಡೋಕ್ಕಿಟ್ಟೀನಿ. ಈ ಕಡೆ ನಾಷ್ಟ ರೆಡಿ ಆಗೈತಿ. ಅವಂಗೆ ರೆಡಿ ಮಾಡಿ ಟಿಫಿನ್ ಕಟ್ಟಿ ಸ್ಕೂಲಿಗೆ ಕಳಿಸ್ಬೇಕು. ಈ ಕಡೆ ನಾನು ಪೂರಿ ಮಾಡೋಕ್ಕೆ ಸ್ವಲ್ಪ ಅದ್ರಾಗ ಉಪ್ಪು ಸಕ್ಕರೆ ಹಾಕಿಟ್ಟೀನಿ, ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತಾವೆ ಅಂಥೇಳಿ. ಇವು ಫಸ್ಟಿಗೆ ಸಣ್ಣ ರವೆ ಹಾಕಾಕತ್ತೀನಿ. ಸೂಜಿ ಅಂತಾರಲ್ಲ, ಬಾಂಬೆ ರವೆ, ಸಣ್ಣ ರವೆ. ರವೆ ಹಾಕಿದ್ರೆ ಪೂರೇ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೋಸ್ಕರ ರವೆ ಹಾಕಬೇಕು. ಇವನೊಂದು 10 ನಿಮಿಷ ನೆನೆ ಹಾಕಿಡ್ತೀನಿ ನೀರು ಹಾಕಿ. ಎಷ್ಟು ತೊಯ್ತಾವೆ ಅಷ್ಟು ಹಾಕಿ ನೆನೆಯಾಕಿಡ್ಬೇಕು ಇವನು. ಇಲ್ಲಿ ನೋಡ್ರಿ, ರೆಡಿ ಆಗ್ಯಾನವ ಅಪ್ಪು ಸ್ಕೂಲಿಗೆ ಹೋಗಕ್ಕೆ. ಅಳಾಕತ್ತಾನ ಅವ್ರ ಪಪ್ಪ ಬಿಟ್ಟು ಬರ್ಬೇಕಂತೇಳಿ. ನಡ್ಕೊತ ಹೋಗಕ್ಕೆ ಒಲ್ಲೆ ಅಂತ ಇವತ್ತು. ಅವರಪ್ಪ ಬರಲಿ ಅಂತೇಳಿ ಹೇಳಾಕತ್ತಾನ. ಬಿಟ್ಟು ಬರ್ತಾರೆ ಹೋಗಿ. ಚಹಾ ಬಿಸ್ಕಿಟ್ ತಿಂದು ರೆಡಿ ಆಗ್ಯಾನ. ನೀರು ಕುಡಿಯಾಕ್ತಿದ್ದ. ಸ್ಕೂಲಿಗೆ ಹೋಗಕ್ಕೆ ಅಳ್ತಾನೆ ದಿನ. ಮುಂಜಾನೆ 7:30ಗೆ ಹೋಗ್ಬೇಕು. ಸ್ಕೂಲ್ ಜಲ್ದಿ ಸ್ಟಾರ್ಟ್ ಆಗುತ್ತೆ. ಅದ್ರ ಸಲುವಾಗಿ ಅವ್ರು ಮುತ್ಯಾರು ಬಿಟ್ಟು ಬರ್ತಾರೆ ಹೋಗಿ. ನೋಡಿರಿ, ರವೆ ನೆನೆಯಕ್ಕೆ ಇಟ್ಟಿದ್ನಲ್ಲ, ಅವು ನೆಂದಾವ. ಈಗ ಒಂದು 10-15 ನಿಮಿಷ ಆಯ್ತು. ನೋಡಿರಿ, ಸ್ಮೂತ್ ಸೇಮ್ ಹಿಟ್ಟಿನ ಟೈಪ್ ಆಗಿರ್ತದೆ. ನೆಂದ್ರೇ ಹಿಟ್ಟು ಸರಿಯಾಗಿ ಪುರೆ ಬರ್ತಾವೆ. ಇವಾಗ ಅದಕ್ಕೆ ಮೈದಾ ಹಿಟ್ಟು ಹಾಕಿ ಸೋಸ್ಕೊಂಡು ಸರಿಯಾಗಿ ಅದನ್ನು ಒಂದು 10 ನಿಮಿಷ ನೆನೆ ಇಡಬೇಕು. ಸ್ವಲ್ಪ ನೀರು ಹಾಕಿ, ಇದಕ್ಕೇನೇನು ಹಾಕೋ ಅವಶ್ಯಕತೆ ಇಲ್ಲ. ರವೆ, ಮೈದಾ ಹಿಟ್ಟು ಎರಡು ಹಾಕಿ ನೋಡಿರಿ, ಇಷ್ಟು ಸ್ಮೂತಾಗಿ ನೆಂದು ಇದನ್ನೊಂದು 10 ನಿಮಿಷ ನೆನೆ ಇಟ್ಟರೆ ಆಯಿತು. ಈ ಕಡೆ ನಾನು ಪೂರಕ್ಕೆ ಚಟ್ನಿ ಮಾಡ್ತೀನಿ ನೋಡಿರಿ, ಪುಟಾಣಿ ಹಿಟ್ಟಿನ ಚಟ್ನಿ. ಪುಟಾಣಿ ಹಿಟ್ಟು ಮೊದಲು ಮಿಕ್ಸಿಗೆ ಹಾಕ್ಕೋಬೇಕು. ಸಣ್ಣಗೆ ಮಿಕ್ಸಿ ಹಾಕ್ಕೊಂಡು ಇಟ್ಕೋಬೇಕು ಅದನ್ನು. ಆಮೇಲೆ ಚಟ್ನಿಗೆ ಸ್ವಲ್ಪ ಎಣ್ಣೆ, ಜಾಸ್ತಿ ಏನು ಎಣ್ಣೆ ಬೇಡ. 1 ಉಳ್ಳಾಗಡ್ಡಿ, 1 ಮೆಣಸಿನ್ಕಾಯಿ, 1-2 ಹಾಕಿ, ಸ್ವಲ್ಪ ಉಪ್ಪು, ಕರಿಬೇವಿದ್ರೆ ಕರಿಬೇವು ಹಾಕಿ ನಡಿತೈತಿ. ಆಮೇಲೆ ಸಕ್ಕರೆ ಸ್ವೀಟಾಗಿರ್ಬೇಕು ಚಟ್ನಿ, ಅಂದರೆ ಪೂರಿ ಒಳಗೆ ಚಲೋ ಆಗ್ತೈತಿ. ನಾವು ಯಾವಾಗಲೂ ಇದೇ ಮಾಡ್ತೀವಿ, ಬಟಾಟೆ ಪಲ್ಯ ಏನು ಮಾಡೋಂಗಿಲ್ಲ. ಪೂರಿ ಮಾಡಿದ್ರೆ ಫಿಕ್ಸ್ ಪುಟಾಣಿ ಹಿಟ್ಟಿನ ಚಟ್ನಿನೇ. ಇದು ಮೊದಲಿಂದ ನಾವು ಸಣ್ಣವ್ರಿದ್ದಾಗಿಂದನೂ ಇದೇ ತಿಂದೀವಿ, ಇದನ್ನು ಮಾಡ್ತೀವಿ. ನೋಡಿರಿ, ಎಷ್ಟು ಮಸ್ತಾಗುತ್ತೆ. ನೀವು ಈ ರೀತಿ ಮಾಡಿರಲಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಪೂರಿ ಜೊತೆಗೆ ಮಸ್ತಾಗಿರ್ತೈತಿ. ನೋಡಿ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ ಹಾಕಿನಿ. ಇವಾಗ ಉಪ್ಪು ಹಾಕಾಕತ್ತೀನಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಬೇಕು, ಆಮೇಲೆ ಜಾಸ್ತಿ ಆಗಿಬಿಡ್ತಿಲ್ಲ ಅಂದ್ರೆ ಸ್ವಲ್ಪ ಉಪ್ಪು. ನೋಡಿರಿ, 1 ಸ್ಪೂನು ಸಕ್ಕರೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿರಿ, 1/2. ಚಟ್ನಿ ಸ್ವೀಟ್ ಆದ್ರೇ ಚಲೋ ಇರ್ತೈತಿ. ಇದ್ರಾಗ ಪೂರಿ ಒಳಗೆ, ಪೂರಿ ಚಟ್ನಿ ಒಳಗೆ ಸಕ್ಕರೆ ಹಾಕಿ ಮಾಡ್ತೀವಿ. ಮತ್ತು ಯಾವುದಕ್ಕೂ ಸಕ್ಕರೆ ಬೆಲ್ಲ ಹಾಕೋಂಗಿಲ್ಲ ನೋಡಿ. ಹೀಗೆ ಇದಕ್ಕೊಂದೇ ಪೂರಿ ಚಟ್ನಿಗೆ ಅಷ್ಟೇ ಸಕ್ಕರೆ ಹಾಕೋದು, ಸ್ವೀಟ್ ಆಗಲಿ ಅಂಥೇಳಿ. ಆಮೇಲೆ ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ, ಜಾಸ್ತಿ ಏನು ಕೆಂಪು ಅವಶ್ಯಕತೆ ಇಲ್ಲ. ಒಂಚೂರು ಫ್ರೈ ಆದ್ರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬಾರ್ದು, ಯಾಕಂದ್ರೆ ಆಮೇಲೆ ಹಿಟ್ಟು ಕಲಸಾಗ ಅದ್ರಾಗ ನೀರು ಹಾಕಿರ್ತೀವಲ್ಲ, ಪುಟಾಣಿ ಹಿಟ್ಟು. ನೋಡಿರಿ, ಗಂಟಿಲಾರಂಗೆ ಇದನ್ನು ಚೆಂದಾಗಿ ನೀರು ಹಾಕಿ ಕಲಸ್ಕೊಂಡು ಕೇಸಿ, ಅದೇನು ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರಾಗ ಹಾಕಿದ್ರೆ ಮುಗೀತು, ಚಟ್ನಿ ರೆಡಿ. ಇದನ್ನು ಕುದಿಸೋ ಅವಶ್ಯಕತೆ ಏನಿಲ್ಲ. ಇಷ್ಟು ಪುಟಾಣಿ ಹಿಟ್ಟು ನೀರನ್ಯಾಗ ಕಲಿಸಿ ಹಾಕಿದ್ರೆ ಮುಗೀತು, ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ಮತ್ತೆ ಇಲ್ಲ ನೀವು ಕುದಿಸೋಕೆ ಹೋದ್ರೆ ಒಂದು ಪಲ್ಯ ಆಗಿಬಿಡ್ತದೆ, ಚಟ್ನಿ ಆಗಿರಲ್ಲ. ಕುದಿಸ್ಬಾರ್ದು. ಒಗ್ಗರಣೆ ಹಾಕಿ ಇಷ್ಟು ಪುಟಾಣಿ ಹಿಟ್ಟು ನೀರು ಕಲಿಸಿ ಹಾಕಿದ್ರೆ ಮುಗೀತು, ಚಟ್ನಿ ಸೂಪರ್ ರೆಡಿ. ನೋಡಿರಿ, ಇಷ್ಟು ಸ್ವಲ್ಪ, ಅಷ್ಟು ತಿಳಿನೂ ಅಲ್ಲ, ಅಷ್ಟು ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಒಳಗೆ
ಇರ್ಬೇಕು ಚಟ್ನಿ ಹಚ್ಕೊಂಡು ತಿನ್ನಕ್ಕೆ ಸೂಪರಾಗಿರ್ತೈತಿ. ಪೂರಿ ಜೊತೆ ಕಾಂಬಿನೇಷನ್ ಒಂದು ಸಲ ತಿಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಸ್ತ್ ಇರುತ್ತೆ ಅಂಥೇಳಿ. ಆಮೇಲೆ ಈಗ ಪೂರಿ ಮಾಡಾಕತ್ತೀನಿ. ಪೂರಿಗೆ ಎಣ್ಣೆ ಕಾಯಕ್ಕೆ ಇಡಬೇಕಲ್ಲ, ಹಿಟ್ಟು ನೆಂದೈತಿ, ಅದನ್ನು ಸ್ವಲ್ಪ ಚಂದಾಗ ಆಮೇಲೆ ಮಿದ್ಕೋಬೇಕು ಮಾಡೋಕ್ಕಿಂತ ಮುಂಚೆ. ಅಂದ್ರೆ ಪೂರಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಈ ರೀತಿ ಮಾಡಿ ನೋಡ್ರಿ. ಪೂರಿ ಏನಂದ್ರೆ ಆಮೇಲೆ ಉಬ್ಬಿ ಆಮೇಲೆ ಮೆತ್ತಗೆ ಟೈಪ್ ಆಗಂಗಿಲ್ಲ. ನೀವು ಯಾವಾಗಾರ ತಿಂದ್ರೆ ಕ್ರಿಸ್ಪಿಯಾಗೇ ಇರ್ತಾವೆ. ಒಂದೊಂದು ಪೂರಿ ಏನಾಗ್ತಾವಂದ್ರೆ ಆಮೇಲೆ ಮಾಡಿಟ್ಟು ಜಾಸ್ತಿ ಹೊತ್ತಾದಮೇಲೆ ಮೆತ್ತಗಾಗಿ ಬಿಡ್ತಲ್ಲ, ಆ ರೀತಿ ಏನಾಗಂಗಿಲ್ಲ. ಈ ರೀತಿ ಮಾಡಿದ್ರೆ ಏನಂದ್ರೆ ಕ್ರಿಸ್ಪಿಯಾಗಿರ್ತಾವೆ. ಪ್ರತಿಯೊಂದು ಪೂರಿ ಉಬ್ಬೇ ಬರ್ತಾವೆ ನೋಡ್ರಿ, ಎಷ್ಟು ಚಂದ ಬರ್ತಾವೆ. ಮಾಡಿ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ಒಳ್ಳೆ ದೊಡ್ಡನೇ ಮಾಡ್ಕೋಬೇಕು, ಸ್ವಲ್ಪ ದಪ್ಪ ಇರ್ಬೇಕು ಪೂರಿ. ಪೂರ್ತಿ ತೆಳ್ಳಗೆ ಲಟ್ಟಿಸ್ಬಾರ್ದು, ಒಂಚೂರು ದಪ್ಪ. ಚಪಾತಿ ಅಷ್ಟು ನಡಿತೈತಿ, ಚಪಾತಿ ಮಾಡ್ತೀವಲ್ಲ ಅದೇ ಟೈಪ. ನೋಡಿರಿ ಎಣ್ಣೆ ಕಾದೈತಿ, ಪೂರಿ ನೋಡಿರಿ ಎಷ್ಟು ಚಂದ ಉಬ್ತಾವೆ. ಪ್ರತಿಯೊಂದು ಪೂರಿನೂ ಹಿಂಗೆ ಉಬ್ಬಿ ಬರ್ತಾವೆ ನೋಡಿರಿ, ಕಾಣ್ತಿರ್ಬೋದು ನಿಮಗೆ. ನೋಡಿರಿ ಪೂರಿ ಮಾತ್ರ ಮಸ್ತ್ ಸೂಪರ್ ಟೇಸ್ಟಿಯಾಗಿ ಬರ್ತಾವೆ. ಈ ರೀತಿ ನೀವು ಒಂದ್ಸಲ ಮಾಡಿ ನೋಡಿರಿ. ಈ ರೀತಿ ಮಾಡಿರ್ಲಿಕ್ಕಂದ್ರೆ ಪ್ರತಿಯೊಂದು ಪೂರಿನೂ ಉಬ್ಬಿನೇ ಬರ್ತಾವೆ ಮತ್ತು ಕ್ರಿಸ್ಪಿಯಾಗಿನೂ ಇರ್ತಾವೆ. ಹಿಂಗೆ ರಬ್ಬಲ್ಗತ್ತೆ ಜಗ್ದಂಗೂ ಆಗಂಗಿಲ್ಲ, ಮೆತ್ತಗೂ ಆಗಂಗಿಲ್ಲ, ಕಡಕ್ಕಾಗಿ ಚಲೋ ಆಗಿರ್ತಾವೆ. ಪೂರಿ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ಒಂದು 5-6 ಪೂರಿ ಮಾಡೀನಿ, ಎಲ್ಲನೂ ಎಷ್ಟು ಚಂದ ಉಬ್ಬ್ಯಾವ ನೋಡಿರಿ, ಸೂಪರ್ ಆಗ್ಯಾವ. ತಿನ್ನಕ್ಕೂ ಅಷ್ಟೇ ಟೇಸ್ಟಿ, ಮಸ್ತ್ ಸೂಪರ್ ಆಗ್ಯಾವ ನೋಡಿರಿ. ಉಳ್ಕಿದ್ದು ಇವೆಲ್ಲ ಆಮೇಲೆ ಮಾಡ್ತೀನಿ. ಇವು ನಿಮ್ಗೆ ತೋರ್ಸಕ್ಕಂತೇಳಿ ಇಷ್ಟ ಮಾಡಿಬಿಟ್ಟೆ. ನಮ್ಮ ಗುಂಡಣ್ಣ ನೋಡ್ರಿ ಪೂರಿ ತಿನ್ನಕ್ಕೆ ರೆಡಿ ಆಗ್ಯಾನ. ಇಲ್ಲ ನೋಡ್ರಿ, ಸುಣ್ಣ ತಿನ್ನಾಕ್ತಾವ ನೋಡ್ರಿ, ಗಾಡಿದಕ್ಕೆ ಎದ್ರಿ. ಹಾಂ ನೋಡ್ರಿ, ಗದ್ದು ಕೊಡ್ರಿ, ಎಲ್ಲರೂ ಒಂದು ಗದ್ದು ಕೊಡ್ರಿ ಅವ್ನು. ಹಾಂ ಗಾಡಿ ಕೆದರಿ ಸುಣ್ಣ ತಿಂತಾನ. ಸುಣ್ಣ ತಿಂತಾನ, ಸುಣ್ಣ. ಹಾಂ ಸುಣ್ಣ ಸಿಮೆಂಟ್, ಸುಣ್ಣ ಸಿಮೆಂಟ ತಿಂತಾನ ನೋಡ್ರಿ. ನಿಮ್ಗೆ ಏನು ಮಾಡ್ಬೇಕು, ಲಗ್ನ ಮಾಡ್ಬೇಕೇನ್ರಿ ನಿಮ್ಗೆ ಒಂದು ಸಾರದಂದು? ಹಾಂ ಊಟ ನೋಡ್ರಿ, ಸುಣ್ಣ ತಿಂತ ನೋಡ್ರಿ, ಸುಣ್ಣ ತಿಂತಾನ. ತಿಂದು ಹಾಂ ನಾನು ತನ್ನ ಮಕ್ಕ ನೋಡ್ಕೊತಾನ, ತನ್ನ ಮಕ್ಕ ನೋಡ್ಕೊಳವ ಎಲ್ಲೈತೆ ಅಂತೇಳಿ. ನಾನು ಮಕ್ಕೊಳಂಗಿಲ್ಲ, ನಮ್ಮನ್ನು ಮನೆಗೆ ಬಿಡಂಗಿಲ್ಲ. ಏಪ್ಪ ಸೌಂಡ್ ಕಮ್ರಕ್ಕ ಇವ ನೋಡ್ರಿ, ಫೋನ್ ಮಾಡ್ತಾನೆ ಇವ. ಪಡಿಂಗ ಗುಂಡು ಡ್ಯಾನ್ಸ್ ಕರ್ಕೊಂಡು. ಹಾಂ 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 ಡ್ಯಾನ್ಸ್ ಕರ್, ಡ್ಯಾನ್ಸ್ ಕರ್, ಡ್ಯಾನ್ಸ್ ಕರ್.